ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಈಗೇನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಟ್ರಿಪ್ಪನ್ನು ಮುಗಿಸ್ಕೊಂಡು ಬಂದ ಮೇಲೆ ನಮ್ಮದು ಎಷ್ಟು ಖರ್ಚಾಯಿತು ಅನ್ನೋ ಲೆಕ್ಕಕ್ಕೆ ಬಂದರೆ ಅದರಲ್ಲಿ ಕಾರ್ ಆದರೂ ಆಗಲಿ ಬೈಕ್ ಆದರೂ ಆಗಲಿ ಸರ್ವಿಸ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ಆಲ್ಮೋಸ್ಟು 7,000 ಚಿಲ್ಲರೆ ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. ಸೊ ಇದಕ್ಕೆ ನಮ್ಮ ಗಾಡಿನ ಸರ್ವಿಸು ಕೊಡಬೇಕು. ಅಂದರೆ ನೀವು ನೋಡಿದ್ರೆ ಕಾಳ ಗಲೀಜು ಎದ್ದು ಹೋಗ್ಬಿಟ್ಟಿದ್ದಾನೆ. ಸೊ ಆ ಕಾಳನಿಗೆ ನಾವೇನು ಸರ್ವಿಸ್ ಮಾಡಿಸ್ತೀವಿ, ಎಷ್ಟಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಹೇಳಿದೆ ನಿಮಗೆ 6,500 7,000 ಏನು ಹೇಳಿದ್ದೆ ಇಲ್ಲ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಟೋಟಲ್ಲು ನಾವು ಬೆಂಗಳೂರಿಂದ ಹೋಗಿ ವಾಪಸ್ ಬರೋಕ್ಕೆ 5,936 ಕಿಲೋಮೀಟ್ರು. ಅಂದರೆ ಹೆಚ್ಚು ಕಡಿಮೆ 6,000 ಅಂತ ಅಂದ್ಕೊಡಿ. ಸೊ 6,000ಕ್ಕೆ ಎಷ್ಟು ಪೆಟ್ರೋಲ್ ಕುಡಿದಿದೆ ಅಂತಂದರೆ ಆಲ್ಮೋಸ್ಟ್ ನಂದು ಕಾಳ ಬಂದ್ಬಿಟ್ಟು 10 ಕಿಲೋಮೀಟ್ರ್ ಕೊಡ್ತಾನೆ ರೇಂಜು. ಸೊ 10 ಕಿಲೋಮೀಟ್ರ್ ಅಂತಂದರೆ ಹೆಚ್ಚು ಕಡಿಮೆ 60,000 ರೂಪಾಯಿಗೆ ಪೆಟ್ರೋಲ್ ಕುಡ್ದಿದೆ. ಇನ್ನು ನನ್ನ ಖರ್ಚು ಅದು ಇದೆಲ್ಲ ಸೇರಿದ್ರೆ ನಿಮ್ಗೆ 1.5 ಲಕ್ಷ ಬರುತ್ತೆ ಟೋಟಲ್. ಯಾಕಂದರೆ ಈ ಸಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಮಾಡಿದ್ದೀನಿ. ನೇಪಾಳಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ, ಎಕ್ಸ್ಪೆನ್ಸ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ. ಓಕೆ, ತೊಂದರೆ ಇಲ್ಲ, ಆರಾಮಾಗೆಲ್ಲ ಮುಗಿದಿದೆ. ಸೊ ಇಲ್ಲಿ 10.9 ಅಂತ ತೋರಿಸುತ್ತೆ, ಬಟ್ ಅಷ್ಟೆಲ್ಲ ಬರಲ್ಲ, ಇದು ನನಗೆ ಗೊತ್ತಿರೋ ವಿಚಾರ ಅದು. ಓಕೆ, ಬನ್ನಿ ಇವಾಗ ಸೀದಾ ಶೋರೂಮ್ಗೆ ತಗೊಂಡು ಹೋಗೋಣ, ಹೋಗಿ ಸರ್ವಿಸಿಗೆ ಬಿಡೋಣ. ಇಲ್ಲಿ ನಾನು ನನ್ನ ಕಾಳನ್ನು ಎಲ್ಲಿ ಸರ್ವಿಸಿಗೆ ಬಿಡ್ತೀನಿ ಅಂತಂದರೆ ಇಲ್ಲಿ ಯಾವುದೋ ಗೊತ್ತಾಯಿತು, ಮಾರುತಿ ಸುಜುಕಿ ಇದ್ರ ಹತ್ರ ಇದೆ. ಇಲ್ಲಿ ಡಿ ಮಾರ್ಟ್ ಇದೆ ವಿಜಯನಗರದಲ್ಲಿ, ಮೆಟ್ರೋ ಸ್ಟೇಷನ್ ಹತ್ರನೇ. ಓಕೆ, ಅರುಣ್ ಸರ್ ಬಂದಿದ್ದಾರೆ ಇವಾಗ. ಎಲ್ಲ ನೀಟಾಗಿ ಈ ಸಲ ಸಿಕ್ಕಾಪಟ್ಟೆ ಚೆನ್ನಾಗಾಗಬೇಕು. ಇದು ಸೌಂಡ್ ಇದೆಯಲ್ಲ, ಹೆವಿ ಸೌಂಡ್ ಬರ್ತಾ ಇದೆ. ಅದು ಏನಂತ ಶಾಕ್ದ ಪ್ರಾಬ್ಲಮ್ಮು ಏನು ಅಂತ ಗೊತ್ತಿಲ್ಲ. ನಾನು ನೋಡ್ತೇನೆ ಬಿಡಿ ಸರ್. ಇವಾಗ ಅದೇ ಸೇಮ್ ಸೌಂಡ್ ಬರ್ತಾ ಇದೆ. ಇಲ್ಲೂ ಒಂದು ಸೌಂಡು ಇಲ್ಲಿ ಜಾಸ್ತಿ ಆಗಿದೆ ಈ ಕಡೆ ಸೈಡು. ನಾನು ಇನ್ನೊಂದು ಈ ಸೌಂಡ್ ಹೇಳಿದೆ. ಇದಾ? ಹೌದು, ಫ್ರಂಟ್ ಅಲ್ಲಿ ನಿಮಗೆ ಕರಕ್ ಅನ್ನತ್ತೆ. ಕರಕ್ ಹೌದು, ಈ ಸೌಂಡ್ ಬರ್ತಾ ಇದೆ. ನಾನು ಹೇಳಿ ಕಳಿಸಿದೆ. ಹೌದಾ? ತೆಗೆದ್ಬಿಡೋಣ, ಇದು ತೆಗೆದ್ಬಿಡೋಣ. ತೆಗಿಬೋದಾ? ತೆಗಿಬೋದು, ನಾನು ಬಿಡ್ತೀನಿ. ಆಮೇಲೆ ಆ ಕಡೆನೂ ಒಂದು ಸೌಂಡ್ ಬರ್ತಿದೆ. ಆಮೇಲೆ AC ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. AC ಒಂದು ನೋಡಬೇಕು. ನಮ್ಮ ಕಾಳ ಏನು ಗಲೀಜು ಆಗಿಬಿಟ್ಟಿದ್ದಾನೆ ಅಂತಂದರೆ, ಆ್ಯಕ್ಚುಲಿ ಇದು ಗಲೀಜಾದ್ರೇ ನೋಡೋಕ್ಕೆ ಚೆಂದ, ಸಖತ್ತಾಗಿರುತ್ತೆ. ಬಟ್ ಈಗ ಮ್ಯಾಟ್ರ್ ಏನು ಅಂತಂದರೆ, ಮಾರುತಿನಲ್ಲಿ ಆಲ್ಮೋಸ್ಟ್ ಇವಾಗ 5 ವರ್ಷದಿಂದ ವಾಟರ್ ಸರ್ವಿಸ್ ಮಾಡಿಸ್ತಾ ಇಲ್ವಂತೆ. ನಾನು ಅಂದ್ಕೊಂಡೆ ಇಲ್ಲೇ ವಾಟರ್ ಸರ್ವಿಸ್ ಮಾಡ್ತಾರೆ ಅಂತ. ಆಮೇಲೆ ಹೇಳಿದ್ರು ಇಲ್ಲ ಸರ್ ನಾವು ಮಾಡ್ತಾ ಇಲ್ಲ ಅಂತ. ಸರಿ ಆಯಿತು, ಹೊರಗಡೆನೇ ಕಳಿಸಿ, ಆದರೆ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಲೆಟ್ಸಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಇವ್ರು ಚೆನ್ನಾಗಿ ಮಾಡ್ತಾರೆ. ನಾನು ಸುಮ್ಮನೆ ಯಾಕೆ ಹೇಳೋದು, 2-3 ಸಲ ಬಂದಿದ್ದೀನಲ್ಲ, ಒಳ್ಳೆ ಸರ್ವಿಸ್ ಮಾಡಿಕೊಡ್ತಾರೆ. ನನಗೂ ಮನೆಗೆ ಹತ್ರ, ಇಲ್ಲಿ ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಬಂದುಬಿಡ್ತೀನಿ, ಕೆಲಸ ಮುಗ್ದೋಗುತ್ತೆ. ಓಕೆನಾ? ಸೊ ಪಾಪ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ವಾಪಸ್ ಸೇಫಾಗಿ ಇಲ್ಲಿವರೆಗೂ ಕೂಡ ಕರ್ಕೊಂಬಂದಿರೋ ನಮ್ಮ ಕಾಳನಿಗೆ ಥ್ಯಾಂಕ್ಸ್ ಹೇಳಿ ನೀಟಾಗಿ ರೆಡಿ ಮಾಡಿಸಿ ಮನೇಲಿ ಇಟ್ಬಿಡ್ಬೇಕು. ಆಮೇಲೆ ಸೊ ಎಷ್ಟು ಮಿಷನ್ನು? 7,500 ಪ್ಲಸ್ ಟ್ಯಾಕ್ಸು. ನಾನು ಅದೇನಿದೆ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಡನ್. 7,500. ಇದು ಮಾರುತಿ ಪ್ಲಾನ್, ನಿಮ್ಗೆ ಗೊತ್ತಿರಲಿ. ಇದು 2 ಪೇಡ್ ಸರ್ವಿಸ್ ಬರುತ್ತೆ. ಓಕೆ, ಈ ಸರ್ವಿಸು ನೆಕ್ಸ್ಟ್ ಸರ್ವಿಸು 2 ಆಯಿಲ್ ಫಿಲ್ಟರ್ ಬರುತ್ತೆ. ಕ್ಯಾಬಿನ್ ಏರ್ ಫಿಲ್ಟರ್ ಅಂದರೆ AC ಫಿಲ್ಟರು. ಸ್ಪಾರ್ಕ್ ಪ್ಲಗ್ ಬರುತ್ತೆ. ನೆಕ್ಸ್ಟ್ ಸರ್ವಿಸ್ಗೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಆಗುತ್ತೆ. ಡ್ರೈನೇಜ್ ವಾಷರ್ 2 ಬರುತ್ತೆ. ಏರ್ ಫಿಲ್ಟರ್ 1 ಬರುತ್ತೆ. ಇಂಜಿನ್ ಆಯಿಲ್ 2 ಸತಿ ಬರುತ್ತೆ. ಈ ಸತಿ ನೆಕ್ಸ್ಟ್ ಸತಿ. ಓಕೆ, ಬ್ರೇಕ್ ಆಯಿಲು 2 ಟೈಮ್ ಬರುತ್ತೆ. ಇವಾಗ ಈ ಸತಿ ಬರಲ್ಲ ಬ್ರೇಕ್ ಆಯಿಲ್ ಚೇಂಜಸ್ಸು. ನೆಕ್ಸ್ಟ್ ಟೈಮ್ಗೆ ಬ್ರೇಕ್ ಆಯಿಲ್ ಚೇಂಜ್ ಇರುತ್ತೆ. ಈಗ ಸೊ ಅದೆಲ್ಲ ಕವರ್ ಆಗುತ್ತೆ. ಅಂದರೆ ಇದು ಸಪ್ರೇಟ್ ಬಿಲ್ಲ? ಇದು ಸಪ್ರೇಟ್ ಬಿಲ್ ಅಲ್ಲ, ನಿಮಗೆ ಗೊತ್ತಿರ್ಬೇಕಂತ. ಯಾಕಂದ್ರೆ ಇದು SMP ಪ್ಲಾನ್ ಅಂತಂದ್ರೆ ಸ್ಮಾರ್ಟ್ ಮೇಂಟೆನೆನ್ಸ್ ಪ್ಲಾನ್ ಅಂತ. ಓಕೆ, ಅಂದ್ರೆ ನಾನು ಪರ್ಚೇಸ್ ಮಾಡುವಾಗ ತಗೊಂಡಿದ್ದೀನಿ. ಇದು ತಗೊಂಡಿಲ್ಲ, ಇವಾಗ ತಗೋಬಹುದು. ಓಕೆ, ತಗೊಂಡ್ರೆ ನಿಮಗೆ 2 ಸರ್ವಿಸ್ ಬಂದು ಎಷ್ಟಕ್ಕೆ ಬರುತ್ತೆ ಅಂದ್ರೆ 9,700 ರೂಪಾಯಿ ಬರುತ್ತೆ. ಓಕೆ, ಇದರಿಂದ ನಿಮ್ಗೆ ಏನು ಒಂದು ಅಮೌಂಟ್ ಅಂದ್ರೆ ಒಂದು 600 ರುಪೀಸ್ ಅಡಿಷನಲ್ ಆಗ್ಬೋದು. ಒಂದು 10,300 10,400 ರೂಪಾಯಿ ನೀವು ಪೇ ಮಾಡಿದ್ರೆ ಈ ಸರ್ವಿಸು ನೆಕ್ಸ್ಟ್ ಸರ್ವಿಸ್ ಕವರ್ ಆಗುತ್ತೆ. ಓಕೆ, ಅವಾಗ ನೆಕ್ಸ್ಟ್ ಸರ್ವಿಸ್ಗೆ ಬಂದು ನಿಮಗೆ ಒಂದು 500 ಇಂದ 600 ರುಪೀಸ್ ಮಾತ್ರ ಚಾರ್ಜ್ ಇರುತ್ತೆ. ವಿತ್ ಆಯಿಲ್ ಎಲ್ಲ ಸೇರಿ ಓಕೆ, ಒಂದು 500 ಇಂದ 600 ಚಾರ್ಜಸ್ ಇರುತ್ತೆ. ಮಿಕ್ಕಿದೆಲ್ಲ ಫ್ರೀ ಇರುತ್ತೆ. ಆ ಥರ ಇದು. ಹೌದಾ? ಏನು ಸಜೆಸ್ಟ್ ಮಾಡ್ತೀರಾ ನೀವು? ಬಟ್ ಇದು ಬೆಟರ್ ಇದೆ. ಹೌದಾ? ಇದು ಫಸ್ಟ್ ಬಂದು ನಿಮಗೆ MCP ಅಂತ ಬಂತು, ಮೇಂಟೆನೆನ್ಸ್ ಕಾಸ್ಟ್ ಪ್ರಾಡಕ್ಟ್ ಅಂತ ಬಂತು. ಅದು ಬಂದು ನಿಮಗೆ ಅಮೌಂಟ್ ಜಾಸ್ತಿ ಬರ್ತಾ ಇತ್ತು. ಇವಾಗ ಮಾರುತಿಯಿಂದಾನೇ ಮಾಡಿರೋದು ಇದು. ಮಾರುತಿಯಿಂದ ನಿಮಗೆ ಡೈರೆಕ್ಟ್ ಮಾರುತಿಯಿಂದಾನೇ ಅದೇನು ಡಿಸ್ಕೌಂಟ್ ಪ್ರೈಸಸ್ ಇದೆ ಅದರಲ್ಲೇ ಮಾಡ್ಸೋಣ. ಇವಾಗ ನೆಕ್ಸ್ಟ್ ಇಯರ್ಗೆ ನಿಮಗೆ ಲೇಬರ್ ಚಾರ್ಜಸ್ ಆಗಲಿ ಪಾರ್ಟ್ಸ್ ಚಾರ್ಜಸ್ ಆಗಲಿ ಆಗ್ಬೋದು. ಯಾವುದು ನೆಕ್ಸ್ಟ್ ಸರ್ವಿಸ್ಗೆ? ನೆಕ್ಸ್ಟ್ ಇಯರ್ಗೆ. ಓ, ಇದು ಅಂದ್ರೆ ಇಯರ್ ಪ್ಲಾನ್ ಇದು? ಇಲ್ಲ, ನೆಕ್ಸ್ಟ್ ಸರ್ವಿಸ್ ವರ್ಗೂ ಏನು ತೊಂದರೆ ಇಲ್ಲ. ಇವಾಗ ನೆಕ್ಸ್ಟ್ 1 ವರ್ಷ ಬಿಟ್ಟು ಬರ್ತಿರಲ್ಲ ಸರ್ವಿಸ್, ಅವಾಗೂ ಫ್ರೀ ಇರುತ್ತೆ. ಅಂದ್ರೆ 30,000 ಕಿಲೋಮೀಟ್ರು
ಏನಂತ ಬರ್ದಿದೆ ಇದು? 2029 ವರೆಗೂ ಟೈಮ್ ಇದೆ. ಓಕೆ. 30,000 ಕಿಲೋಮೀಟರ್ ಇಲ್ಲಿ ಹಾಕಿದಾರಲ್ಲ ಪೇಡಿಂಗ್ ಮೇಂಟೆನೆನ್ಸ್, ಇದು 40,000 ಕಿಲೋಮೀಟರ್ಸ್ ವರೆಗೂ ನಿಮಗೆ ವ್ಯಾಲಿಡ್ ಇರುತ್ತೆ. 40,000 ಕಿಲೋಮೀಟರ್ಸ್ ವರೆಗೂ ನೀವು ಯಾವಾಗ ಬೇಕಾದ್ರೂ ಬಂದು ಸರ್ವಿಸ್ ಮಾಡ್ಕೊಬಹುದು. ಅರ್ಥ ಆಯ್ತು. ಸೊ ಈಗ ನಾನು ಇದನ್ನ ತಗೊಳ್ಳಿಲ್ಲ ಅಂದ್ರೆ ನಾನು ಈಗಲೇ 7,500 ಪೇ ಮಾಡಬೇಕಿರುತ್ತೆ. ಬಟ್ ಇದನ್ನ ತಗೊಂಡ್ರೆ 2 ಸರ್ವಿಸ್ 9,500 ಮಾಡಬೇಕಿರುತ್ತೆ. ಅದು ನಿಮ್ಗೆ ಏನೊಂದು 600 rupees ವರೆಗೂ ಜಾಸ್ತಿ ಆಗ್ಬೋದು. ಈಗ ಇದರಲ್ಲಿ ಆಯಿಲ್ ಎರಡು ಕ್ವಾಂಟಿಟಿ, ಫಿಲ್ಟರ್ 2 ಕ್ವಾಂಟಿಟಿ, ಈ ತರ ಸರ್ವಿಸ್ 2 ಇದೆ. ಮತ್ತೆ ನಿಮ್ಗೆ ನೆಕ್ಸ್ಟ್ ಸರ್ವಿಸ್ಗೆ ಏರ್ ಫಿಲ್ಟರ್, ಫ್ಯೂಲ್ ಇದು ಬರುತ್ತೆ, ಕೂಲೆಂಟ್, ಬ್ರೇಕ್ ಅನ್ಸ್ಬರುತ್ತೆ, ಅದು ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸರಿ, ಡನ್. ಹಂಗಾರೆ ಮಾಡ್ಕೊಳ್ಳೋಣ. ಇದು ಮಾಡಿಸ್ಬಿಡಲ್ಲ, ಇದೊಂದು ಸೈನ್ ಮಾಡಿ. ಎಸ್ ಡನ್. ಬಟ್ ನೀವು ಸಜೆಸ್ಟ್ ಮಾಡ್ತೀರಲ್ವಾ ಇದನ್ನ? 100% ಮಾಡ್ತೀನಿ. ಅದಕ್ಕೆ ನಿಮ್ಗೆ ತೆಗ್ದಿದ್ದು ನಾನು. ಯಾಕಂದ್ರೆ ಬೆನಿಫಿಟ್ ಇರಬೇಕು. ಯಾಕಂದ್ರೆ ರೆಗ್ಯುಲರ್ ನೀವು ಸರ್ವಿಸ್ ಬರ್ತಾ ಇದ್ದೀರಾ, ಅದ್ರಲ್ಲಿ ಏನಾದ್ರು ಒಂದು ಸೇವ್ ಇರಬೇಕು. ಇವಾಗ ಇದು ಮಾಡಿರೋದ್ರಿಂದ ನಿಮಗೆ ನೆಕ್ಸ್ಟ್ ಒಂದು 5-6 ಸಾವಿರವರೆಗೂ ಸೇವ್ ಇರುತ್ತೆ. ಓಕೆ, ಅರ್ಥ ಆಯ್ತು ನನಗೆ. ಇದು ನಿಮಗೆ 5 ವರ್ಷದವರೆಗೂ ತಗೋಬಹುದು. ಈಗ ಇದು 7,000 ಇದೆಯಲ್ಲ, ಇದು 3,000 ಇದೆ ಇಲ್ಲಿದೆ ನೋಡಿ ಸರ್. ಜನರಲ್ ಸರ್ವಿಸ್ 2,200 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಬರುತ್ತೆ. ಓಕೆ. ಡಯಾಗ್ನೋಸ್ಟಿಕ್ ಬರುತ್ತೆ. ಡಯಾಗ್ನೋಸ್ಟಿಕ್ ಅಂದ್ರೆ ನಿಮಗೆ ಬಿಫೋರ್ ಸರ್ವಿಸ್ ಎಷ್ಟು ಟೂಲ್ ಹಾಕಿ ಸ್ಕ್ಯಾನ್ ಮಾಡ್ತೀವಿ, ಅದು ಬರುತ್ತೆ. 4 ವೀಲ್ ಬ್ರೇಕ್ಸ್ ಕ್ಲೀನಿಂಗ್ ಇರುತ್ತೆ. ಕನ್ಸ್ಯೂಮೇಬಲ್ಸ್ ಒಂದು 250 rupees ಇರುತ್ತೆ. ಸೊ ಎಲ್ಲಾನು ಅದರಲ್ಲಿ ಕವರ್ ಮಾಡ್ತೀವಿ. ಸೊ ಇವಾಗ SDT ಆಗ್ಲಿ, ಬ್ರೇಕ್ಸ್ ಆಗ್ಲಿ. ಈಗ ಡಯಾಗ್ನೋಸ್ಟಿಕ್ 1 ಲಕ್ಷಕ್ಕೆ ಅಂತ ಹೇಳಿದ್ರಿ ಅಲ್ವಾ, ಈಗ 30,000 ಹೊಡಿದೆ ಅಲ್ವಾ? ಅದು ಡಯಾಗ್ನೋಸ್ಟಿಕ್ ಬಂದು ಎವ್ರಿ ಸರ್ವಿಸ್ ಆಗ್ತೀವಿ. ಯಾಕೆಂದ್ರೆ ಗಾಡಿ ಓಡಿರುತ್ತೆ, ಸೆನ್ಸರ್ಸ್ ಇರುತ್ತೆ. ಆ ಡೇಟಾ ಲಿಸ್ಟ್ ಎಲ್ಲ ನಾವು ಸೆನ್ಸರ್ ಹಾಕಿ ಚೆಕ್ ಮಾಡ್ತೀವಿ, ಆ ಸಿಸ್ಟಮ್ ಹಾಕಿ ಚೆಕ್ ಮಾಡ್ಕೋತೀವಿ. ಇವಾಗ ಡೇಟಾ ಲಿಸ್ಟ್ ಕರೆಕ್ಟ್ ಇದೆಯಾ ಇಲ್ಲ ರಾಂಗ್ ಇದೆಯಾ, ಏನಾದ್ರು ವೇರಿಯೇಷನ್ ಇದೆಯಾ, ಆ ತರ. ಇವಾಗ ಏನಾದ್ರು ಇವಾಗ ಏನಾದ್ರು ಕಂಪ್ಲೇಂಟ್ ಇರುತ್ತೆ, ಯಾವ್ದೋ ರನ್ನಿಂಗ್ ಅಲ್ಲಿ ನಿಮಗೆ ಲೈಟ್ ಬಂದು ಹೋಗಿರುತ್ತೆ, ಸೊ ಅದೆಲ್ಲ ಅಲ್ಲಿ ಸ್ಕ್ಯಾನ್ ಮಾಡಿ ತೋರಿಸ್ಬಿಡುತ್ತೆ. ಅಲ್ಲಿ ಡಿಫೆಕ್ಟ್ಸ್ ಗಳು ಗೊತ್ತಾಗುತ್ತೆ. ಓಕೆ, ಆಗ್ಲಿ. ಸೊ ಈಗ ಇದು ನಮ್ದು ಎಷ್ಟನೇ ಸರ್ವಿಸ್? ಇದು 2ನೇ ಸರ್ವಿಸ್. ಇದು 3ನೇದಾಯ್ತು ಅಲ್ಲ, ಫಸ್ಟ್ ಸರ್ವಿಸ್ಗೆ ಆಯಿಲ್ ಏನು ಚೇಂಜ್ ಮಾಡಿಲ್ಲ. ಥರ್ಡ್ ಫ್ರೀ ಸರ್ವಿಸ್ಗೆ ಆಯಿಲ್ ಚೇಂಜ್ ಮಾಡಿದ್ವಿ. ಫಸ್ಟ್ ಸರ್ವಿಸ್ ಎಷ್ಟು 500ಕ್ಕೆ ಮಾಡಿಸಿದ್ವಾ? 500ಕ್ಕೆ ಮಾಡಿಸಿರ್ತೀನಿ. ಒಂದು 5,000 ಏನೋ ಮಾಡಿಸಿದ್ವಿ. 5,000 ಒಂದು. ನೆಕ್ಸ್ಟ್ ಥರ್ಡ್ ಸರ್ವಿಸ್ 10,000 ಕಿಲೋಮೀಟರ್ಸ್ ಮಾಡಿದ್ವಿ. ಓಕೆ. ಅದಾದ್ಮೇಲೆ 20,000 ಸಮಥಿಂಗ್ ಏನೋ ಒಂದು ಸರ್ವಿಸ್ ಮಾಡಿದ್ವಿ. ಸೊ ಹಂಗಾರೆ ಆಯಿಲ್ ಚೇಂಜ್ ಆಯ್ತಾರ ಇದ್ದು 3ನೇ ಸಲನಾ? ಹೌದು. 5,000ಕ್ಕೆ ಆಯಿಲ್ ಚೇಂಜ್ ಮಾಡ್ತೀವಿ. 5,000ಕ್ಕಿಲ್ಲ, 10,000ಕ್ಕೆ, 20,000ಕ್ಕೆ, ಇವಾಗ 30,000ಕ್ಕೆ. ಸರಿ, ಇವಾಗ ರಿಯರ್ ನಾಯ್ಸ್ ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡ್ಕೊತೀನಿ. ರೇರ್ ನಾಯ್ಸು ಮತ್ತೆ ಈ ಏರ್ ಫ್ಲೋದು ಸ್ಟಾಪ್ ಮಾಡಬೇಕು. ಅದೊಂದು ಡಮ್ಮಿ ಮಾಡ್ಬಿಡ್ಬೇಕು ಅಷ್ಟೇ. ಇದನ್ನ ಡಮ್ಮಿ ಮಾಡಿ ಆ ಎಕ್ಸ್ಟ್ರಾ ಪೀಸ್ನ ಅಲ್ಲೇ ಬಿಟ್ಬಿಡಿರಿ. ನಾನು ಬೇಕು ಅಂತಂದಾಗ ಮತ್ತೆ ಕನೆಕ್ಟ್ ಮಾಡ್ಕೊತೀನಿ. ಅದೊಂದು ಸಿಸ್ಟಮ್ ಅಪ್ಡೇಟು. ವಿಂಡ್ಶೀಲ್ಡ್ ಗ್ಲಾಸ್ ಎಲ್ಲಿ ಸರ್? ಬನ್ನಿ ಈ ಕಡೆ. ಇದು ಬಂದು ನಿಮಗೆ ಇನ್ಕ್ರೀಸ್ ಆಗುವಾಗ ಮಾಡ್ಕೊತೀರಾ ಇಲ್ಲ ಇವಾಗೆ ಮಾಡಿಸ್ಬೋದು? ನೀವು ಹೆಂಗೆ ಹೇಳ್ತೀರಾ? ಇವಾಗ ನನ್ನ ಪ್ರಕಾರ ಏನು ಪರವಾಗಿಲ್ಲ, ಓಡಿಸಿದ್ರೆ ಓಡಿಸ್ಬೋದು. ಓಕೆ. ಗ್ಲಾಸ್ ಬಾಳ್ಗೆ ಬರೋದು ಬರಲಿ. ಓಕೆ. ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಓಡಿಸೋಣ. ಅದು ನಿಮಗೆ ಕ್ರ್ಯಾಕ್ ಆಗೋಕ್ಕೆ ಶುರು ಆಗುತ್ತೆ, ಆಮೇಲೆ ಮಾಡಿಸ್ಕೊಳೋಣ. ಅವಾಗ ಮಾಡಿಸ್ಬಿಡೋಣ. ಸುಮ್ಮನೆ ಒಂದು ಮೆಟೀರಿಯಲ್ ವೇಸ್ಟ್ ಆಗೋದು ಬೇಡ. ಮೇಜರ್ ಇದ್ದಿದ್ರೆ ನಾನೇ ಹೇಳ್ತಿದ್ದೆ. ಇವಾಗ ಇದು ಎಷ್ಟು ವರ್ಷ ಯೂಸ್ ಆಗುತ್ತೋ ಯೂಸ್ ಆಗ್ಬಿಡಿ, ಯಾಕಂದ್ರೆ ಇದು ವೇಸ್ಟ್ ಆಗೋದು ಬೇಡ ಈ ಗ್ಲಾಸ್. ಓಕೆ. ಇವಾಗ ಅದು ಬಂದು ನಿಮ್ಗೆ ಇವಾಗ ಹೊಸದು ಹಾಕಿದ್ರು ಅದಕ್ಕೆ ನಿಮಗೆ ಬಾಳ್ಗೆ ಕಡಿಮೆ ಆದಂಗೆ ಆಗ್ಬಿಡುತ್ತೆ ಅಲ್ವಾ? ಸೊ ಇದನ್ನ ಒಂದು ಸ್ವಲ್ಪ ಕ್ರ್ಯಾಕ್ ಆಗೋವರೆಗೂ ಅಂದ್ರೆ ಡಿಫ್ರೆನ್ಸ್ ಇರುತ್ತಾ? ಅಂದ್ರೆ ಬರೋದಕ್ಕೂ ಹೊಸದು ಚೇಂಜ್ ಮಾಡ್ಸೋಕ್ಕೂ ಸೇಮ್ ಕ್ವಾಲಿಟಿ ಬರುತ್ತೆ. ಹೌದಾ? ಸೇಮ್ ಕ್ವಾಲಿಟಿ ಬರುತ್ತೆ. ಈಗ ನನಗೆ ಇನ್ನೊಂದು ಡೌಟು. ಈಗ ನಾನು ಇಲ್ಲಿ RTOದೊಂದು ಹಾಕ್ಸಿದ್ದೆ ಗೊತ್ತಾ, ಅದನ್ನು ತೆಗ್ಸಾಕ್ಬಿಟ್ಟಿದ್ದೆ. ಓಕೆ. ಈಗ ಎಕ್ಸಾಂಪಲ್ ಇವಾಗ ವಿಂಡ್ಶೀಲ್ಡ್ ಹೊಡೆದೋಯ್ತು, ಅವಾಗ ಅದು ಯೂಸ್ ಮಾಡಕ್ ಬರಲ್ಲ. ಈಗ ಅದನ್ನ ಮತ್ತೆ ರೀಅಪ್ಲೈ ಮಾಡಬೇಕಾ? ಅದು ಹಾಕ್ಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್? ಅದು ಮತ್ತೆ ಯಾವ ಸ್ಟಿಕ್ಕರು ಮತ್ತೆ ಅದು ಫಾಸ್ಟ್ಯಾಗು ಅದೆಲ್ಲಾನು ಒಂದ್ಸತಿ ರಿಮೂವ್ ಆಯ್ತಂದ್ರೆ ಹೋಯ್ತು. ಮತ್ತೆ ಇಲ್ಲ ಬರಲ್ಲ. ಇನ್ನೊಂದ್ಸಲ ಸ್ಟಿಕ್ಕರ್ ನೀವು ಆರ್ಡರ್ ಮಾಡಿ ತರಿಸಬಹುದು. ಬಟ್ ಇದೇನಂತಂದ್ರೆ ಫಸ್ಟ್ ಇದಕ್ಕೆ ಏನ್ ತೊಂದರೆ ಇಲ್ಲ. ಆಮೇಲೆ ನಂಬರ್ ಪ್ಲೇಟ್ ನೀವು ಆರ್ಡರ್ ಮಾಡಿರ್ತೀರಲ್ವಾ, ಬಂದಿರುತ್ತಲ್ವಾ, ಹೌದು. ಸೊ ಇದ್ರ ಮುಖಾಂತರ ನಿಮಗೆ ಸ್ಟಿಕ್ಕರ್ ಆರ್ಡರ್ ಮಾಡಬಹುದು. ಈಗ ಆತರ ಸ್ಟಿಕ್ಕರ್ ಬರುತ್ತೆ. ಆತರ ಸ್ಟಿಕ್ಕರ್ ನಂದು ಹೋಗ್ಬಿಟ್ಟಿದೆ. ಅದನ್ನ ನಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ತೀವಿ. ಆನ್ಲೈನ್ ಅಲ್ಲಿ. ಬಟ್ ಅದನ್ನು ಮಾಡಿಸಿ ಅಂದ್ರೆ ನಾನೇನ್ ಮಾಡೋಣ ಅನ್ಕೊಂಡಿದ್ದೀನಿ, ಈಗ ಸದ್ಯಕ್ಕೆ ಈ ವಿಂಡ್ಶೀಲ್ಡ್ ಚೇಂಜ್ ಮಾಡಿಸ್ತೀನಲ್ಲ, ಅವಾಗ ಅದನ್ನ ಆರ್ಡರ್ ಮಾಡ್ತೀನಿ ಅಲ್ವಾ? ಅದನ್ನ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಬೇಕು, ನಾವು ಮಾಡ್ಸೋಣ. ಹೌದಾ? ಓಕೆ, ಡನ್. ಇನ್ನು ಅದು ಬಿಟ್ರೆ AC ವೆಂಟು. ಕೂಲಿಂಗ್ ಕಡಿಮೆ ಇರುತ್ತಲ್ವಾ? ಕೂಲಿಂಗ್ ಕಮ್ಮಿ. ಆಮೇಲೆ ಸಿಸ್ಟಮ್ದೊಂದು ಅಪ್ಡೇಟು ಅದಾಯಿತು. ಸೌಂಡ್ ಹೇಳಿದೆ. 2 ಸೈಡು ಪಾರ್ಕಿಂಗ್ ಬಲ್ಬ್ದು ನಾನು ಚೆಕ್ ಪಾರ್ಕಿಂಗ್ ಬಲ್ಬ್ದು ನಿಮಗೆ ಕೊಟ್ಟಿದ್ದೀನಲ್ಲ ಸ್ಪೇರ್ಸು, ಅದೊಂದ್ಸಲ ಚೆಕ್ ಮಾಡಿ. ಮಾಂಡವಿ ಮೋಟರ್ಸಲ್ಲಿ ವಿಜಯನಗರದಲ್ಲಿ ಸರ್ವಿಸಿಗೆ ಕೊಟ್ಟಿವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಎಸ್, ಎಲ್ಲಿ ಬಂದಿದ್ದೀನಿ? ಇಲ್ಲ, ಸ್ಟಾಪ್. M2 ಮೋಟೋ ವರ್ಡ್. ಅಣ್ಣ ಇವತ್ತು ಬಿಡದೆ ಹಿಡ್ಕೊಂಬಂದಿದ್ದೀನಿ, ಅದಕ್ಕೇನ ಶಾಕ್ ಸಿಗಿರಲಿ ಅಂತ.
ನೋಡಿ ಈಗ ಕೆ ಟಿ ಎಮ್ದು ಬಿಲ್ ಬಂದಿದೆ. ಕೆ ಟಿ ಎಮ್ದು ಎಷ್ಟು 6,000 ಚಿಲ್ಲರೆ ಆಗಿದೆ ನೋಡಿ. ನಂದು ಕಾರ್ಗೆ 7,000 ರೂಪಾಯಿ, ಬೈಕ್ಗೆ 6,500. ಏನು ಬರೋ ಇದು. ಕೆ ಟಿ ಎಮ್ ಫಸ್ಟ್ ಟೈಮ್ ನನಗೆ 6,000 ಚಿಲ್ಲರೆ ಬಂದಿರೋದು. ಏನೋ ನಮ್ಮ ಮೂರ್ತಿ ಅಣ್ಣ ಏನಂತಾರೋ ಹಂಗೆ ಎಲ್ಲ ಹಾಕಿದಾರೆ. ಮೂರ್ತಿ ಅಣ್ಣ 100%. ಓಕೆ. ಸೊ ಇಲ್ಲಿ ಯಾವುದಿದು ಅಂಬಾ ಅಲ್ವಾ, ಅಂಬಾ ನಾಗರಬಾವಿನಲ್ಲಿ ಚಂದ್ರ ಲೇಔಟಲ್ಲಿ ಬಿಟ್ಟಿದ್ದು. ಸೊ ನಾನು ಸ್ಪೀಡಿಗೆ ಹೋಗಿ ಬಂದಲ್ಲ, ಅದಾದಮೇಲೆ ನಾನು ಗಾಡಿ ಸರ್ವಿಸ್ ಮಾಡಿಸಿಲ್ಲ. ಸೊ ಅದಾದಮೇಲೆ ನಾನು ಸಡನ್ನಾಗಿ ಹೊಟ್ಟೋದ್ನಲ್ಲ, ಮೂರ್ತಿ ನನ್ನ ಕೈಲಿ ಕೊಟ್ಬಿಟ್ಟು ಅಣ್ಣ ನೀವು ಮಾಡಿಸಿರಿ ಅಂತ ಹೇಳಿ ಹೋಗಿದ್ದೆ. ಗೊತ್ತಿಲ್ಲ ಏನೇನು ಮಾಡೋರೋ ಎತ್ತೋ ಅಂತ, ಮಾಡಿರ್ತಾರೆ ಅಂತ ನಂಬ್ತೀನಿ. ಒಂದ್ಸಲ ರೈಡ್ಗೆ ಹೋಗಿ ಬಂದರೆ ಗೊತ್ತಾಗ್ಬಿಡುತ್ತೆ ಅವಾಗ. ಆಗ ಇನ್ ಕೇಸ್ ಏನಾದರೂ ನನಗೆ ಏನಾದರೂ ಮತ್ತೆ ಕಂಡು ಬಂದರೆ ವಾಪಸ್ ಹೋಗಿ ಕೇಳ್ತೀನಿ. ಲೆಟ್ಸ್ ಸಿ, ಒಂದು ರೈಡ್ ಮಾಡಿ ನೋಡೋಣ, ಓಕೆನಾ. ಸೊ ಮಿರರ್ ಇಲ್ಲ ಆ್ಯಕ್ಚುಲಿ. ಇದು ನಾನು ಯಾವುದೋ ಲಡಾಖ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಮ್ಮ ಸೂಪರ್ ಬ್ಲಡ್ಡಲ್ಲಿ ಗಾಡಿ ಹಾಕಿದ್ದೆ. ಸೊ ಗೊತ್ತಲ್ಲ ನಿಮಗೆ ಸೂಪರ್ ಬ್ಲಡ್ಡು, ನಮ್ಮ ಅಭಿಬ್ರೋ ನಡೆಸ್ತಾರಲ್ಲ, ಅದರಲ್ಲಿ ಹಾಕಿದ್ದೆ ಗಾಡಿ. ಸೊ ಲಡಾಖ್ ಆದಮೇಲೆ ಗಾಡಿ ಓಡಿಸೇ ಇಲ್ಲ. ಒಂದು ರೌಂಡ್ ಗಾಡಿ ಓಡಿಸ್ಬೇಕು, ಇಲ್ಲಿ ಲೋಕಲ್ ರೈಡ್ನ ಮಾಡಬೇಕು. ಲಿಟ್ರಲಿ ನನಗನ್ಸೋ ಪ್ರಕಾರ 390 ಅಡ್ವೆಂಚರು ಮತ್ತು ಈಗ ನನ್ನ ಹತ್ರ ಇರ್ತಕ್ಕಂಥ ಜಿಮ್ನಿ ಕಾರು ಎರಡೂ ಕೂಡ ಒಂದು ಅಡ್ವೆಂಚರ್ ಮಾಡೋಂಥ ವ್ಯಕ್ತಿಗೆ ಇರಬೇಕಾದಂಥ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ಗಳು. ಅವೆರಡು ವೆಹಿಕಲ್ ನನ್ನ ಹತ್ರ ಇದೆ ಅಂತೇಳಿ ನನಗೆ ಖುಷಿ ಆಗ್ತಿದೆ. ಯಾಕಂತಂದ್ರೆ ಏನು ಬೊಂಬಟ್ಟಾಗಿದೆ ಗೊತ್ತಾ, ಇದು ಹಳೇದು 22 ಮಾಡಲ್ ಅಂದ್ಕೊತೀನಿ. ಬೊಂಬಾಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಲ್ಲಂತೂ ರೈಡ್ ಮಾಡೋಕ್ಕೆ. ಸೊ ಇದೊಂದು ಎಕ್ಸ್ಟ್ರಾ ಒಂದು ರ್ಯಾಕ್ ಹಾಕ್ಸಿದ್ದೀನಿ, ಇದನ್ನು ಹಂಗೆ ಬಿಟ್ಕೊತೀನಿ. ಸೊ ನೆಕ್ಸ್ಟ್ ಏನಾದರೂ ರೈಡ್ ಮಾಡಿದ್ರೆ ಒಳ್ಳೆ ಲಗೇಜ್ ಸೆಟಪ್ನ ಇಟ್ಕೊಳ್ಳೋಕ್ಕೆ, ಓಕೆನಾ. ಸೊ ಈಗ ಇದು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತಂದರೆ, ವಾಹ್. ಮೂರ್ತಿ ಅಣ್ಣ ಕೈ ಇಲ್ಲಿ ಬನ್ನಿ. ಇಲ್ಲಿ ಮೂರ್ತಿ ಅಣ್ಣ ಡಿಸ್ಪ್ಲೇನೇ ಆಫ್ ಆಯ್ತೈತೆ. ಹಾಂ, ಇಟ್ಸ್ ಅ ಬಿಗ್ ಶಾಕ್ ಫಾರ್ ಮೀ. ಆನ್ ಮಾಡಿದೆ ಹಂಗೆ ಆಫೇ ಆಗೋಯ್ತು. ಈಗ ಬರ್ತಿದೆ. 61,300 ಒಟ್ಟು ಓಡಿಸಿ ನೋಡಿದ್ರಲ್ವ ನೀವು ಎಲ್ಲ. ಓಕೆ. ಸೊ ಅಣ್ಣ ಓಕೆ. ಸೊ ಗಾಡಿ ಎಲ್ಲ ನೀಟಾಗಿ ರೆಡಿ ಆಗಿದೆ. ಒಂದು ಹೆಚ್ಚು ಕಡಿಮೆ ಈಗ 6,000 ವರ್ಕು. ಸೊ 6,000 ಇಂದ 8,000 ರೂಪಾಯಿ ಅಂದ್ಕೊಳ್ಳಿ. ಇದು ಮಿರರ್ ಒಂದು ತರಿಸ್ಬಿಡಿ, ಸ್ಟ್ಯಾಂಡ್ ಒಂದು ತರಿಸ್ಬಿಡಿ. ಅದಾದಮೇಲೆ ಫಿಟ್ಟಿಂಗ್ ಎಲ್ಲ ಮನೆ ಹತ್ರ ಮಾಡ್ಕೊಳ್ಳೋಣ. ಇಲ್ಲೇ ಮಾಡ್ಕೊಳ್ಳೋಣ ಮನೇಲಿ. ಯಾವಾಗ ತರಲಿ ಮತ್ತೆ? ಸಂಜೆಗಾ? ಈಗ ಹಂಗಾರೆ ಹೋಗಿರ್ತೀನಿ ಮನೆಗೆ. ಸರಿ ಆಯ್ತು. ಚೇಂಜಸ್ ಮಾಡಿ ಅದನ್ನೇನೋ ಚೇಂಜ್ ಆಗುತ್ತಾ ನೋಡಿ. ಮನೆ ವರ್ಷಕ್ಕೆ ಆಯ್ತಲ್ಲ, ಮನೆ ವರ್ಷಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಟಾಯ್ಲೆಟ್ ಕ್ಲೀನ್ ಮಾಡ್ಬೋದು. ಈಗ ಆಕ್ಚುಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ತೋರಿಸ್ತೀನಿ.